ಸರ್ ಇದು ನೀವೆಲ್ಲ ಕಡೆ ನೋಡಿರ್ತೀರಾ, ಬೆಂಗಳೂರು, ತುಮಕೂರು ಈ ಕಡೆ ಎಲ್ಲ ನೋಡಿರ್ತೀರಾ, ರೆಸಾರ್ಟ್ ನೋಡಿರ್ತೀರಲ್ಲ, ಆ ಥರ ನಾನು ನಮ್ಮ ಧರ್ಮಸ್ಥಳದಲ್ಲಿ ಒಂದು ಹಳ್ಳಿ ಮನೆ ರೆಸಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದರದ್ದೇ ಅಂಟಾಗ್ತಾ ಇದೆ ಪಾಪ್ಲೇಟು. ರೆಸಾರ್ಟ್ ಅಲ್ಲಿ ಇರೋದು ಬನ್ನಿ ಸರ್, ಇಲ್ಲೇ ಇದೆ ತೋರಿಸ್ತೀನಿ. ನೋಡಿ ಸರ್, ಇದೇ ನಮ್ಮ ಹಳ್ಳಿ ಮನೆ ರೆಸಾರ್ಟ್. ನಮಗೆಲ್ಲ ಗೊತ್ತಾಗೋದು. ಇಂಡೋರ್ ಆಕ್ಟಿವಿಟೀಸ್ ಆಗ್ಬೋದು, ಔಟ್ಡೋರ್ ಆಕ್ಟಿವಿಟೀಸ್ ಆಗ್ಬೋದು, ಗೇಮ್ಸ್ ಆಗ್ಬೋದು, ಈ ಥರ ಸ್ವಿಮ್ಮಿಂಗ್ ಪೂಲ್ ಆಗ್ಬೋದು, ಏನಿದೆಯೋ ಅದೇ ಥರ ಎಲ್ಲ ಆಕ್ಟಿವಿಟೀಸ್. ಇದಕ್ಕಿಂತ ದೊಡ್ಡದಾಗಿರ್ತಾವಲ್ಲ, ಇದು ನೋಡಕ್ಕೆ ಎಷ್ಟಿದೆ? ನೋಡಕ್ಕೆ ಇಷ್ಟಿದೆ ಅಷ್ಟೇ ಸರ್. ಇಲ್ಲಿ ಎಲ್ಲ ಥರದ ಆಕ್ಟಿವಿಟೀಸ್ ಇದೆ. ಬನ್ನಿ ಫಸ್ಟ್ ಮೇಲ್ಗಡೆಯಿಂದ ವ್ಯೂ ತೋರಿಸ್ತೀನಿ ನಿಮ್ಗೆ ಯಾವ ಥರ ಕಾಣ್ತದೆ ನೋಡೋಣ. ಬನ್ನಿ ಸರ್. ನೋಡಿ ಸರ್, ಇದು ಪೂರ್ತಿ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ರೆಸಾರ್ಟ್ ಇದು. ಇದಕ್ಕೆ ಯಾವುದೇ ಥರದ್ದು ಸಿಮೆಂಟು ಇನ್ನೊಂದು ಮತ್ತೊಂದು ಅದೇನು ಬಳಸಿಲ್ಲ. ಸಿಮೆಂಟಿನ ಕಂಬ ಬಳಸಿದೀವಿ ಅಷ್ಟೇ. ಎಲ್ಲ ನೀವು ಅಣ್ಣವ್ರದ್ದು ಶಬ್ದವಿಧಿ ಮೂವಿ ನೋಡಿದ್ರೆ ಸರ್, ಲಾಸ್ಟ್ ಒಂದು ಸೀನ್ ಇದೆ, ಸನ್ಸೆಟ್ ಆಗುತ್ತಲ್ಲ, ಸಾಯಂಕಾಲ ಒಂದು 6 ಗಂಟೆಗೆ ಬಂದು ಈ ಕಡೆ ತಿರ್ಕೊಂಡ್ಬಿಟ್ರೆ ನೀವು ಸನ್ಸೆಟ್ ಆಗ್ತಾ ಇರ್ತದೆ ದೂರದಲ್ಲಿ. ಈಗ ಈ ಸನ್ಸೆಟ್ ಇಂದ ಕಂಡಿಲ್ಲ, ಮಧ್ಯಾಹ್ನ ಸಾಯಂಕಾಲಕ್ಕೆ ಕಾಣುತ್ತೆ ಸರ್. ನಿಮ್ಮ ಹಳ್ಳಿ ಮನೆ ರೆಸಾರ್ಟ್ ಸ್ಪೆಷಲ್ ಏನು ಸರ್? ನನಗೆ ಗೊತ್ತಿತ್ತು ಸರ್, ನೀವು ಪ್ರಶ್ನೆ ಕೇಳ್ತೀವಿ ಅಂತ. ಬನ್ನಿ ಸರ್ ಇಲ್ಲಿ. ಸರ್ ಅವೆಲ್ಲ ಕೇಳಿದ್ರೆ ಸರ್ ಸ್ಪೆಷಲ್ ಏನಂತ ನಮ್ಮ ರೆಸಾರ್ಟ್ ಅಲ್ಲಿ ಬೇರೆ ರೆಸಾರ್ಟ್ಗೂ ನಮ್ಮ ರೆಸಾರ್ಟ್ಗೂ ತುಂಬಾ ವ್ಯತ್ಯಾಸ ಇದೆ ಸರ್. ನೀವು ನಮ್ಮ ರೆಸಾರ್ಟ್ ಅಲ್ಲಿ ಬಂದ್ರೆ ನಿಮ್ಗೆ ಉಪಯೋಗ ಆಗುತ್ತೆ 3 ಕೆಲಸ ಕಳಿಸ್ತೀವಿ ಜೀವನದಲ್ಲಿ. ಅಂತ ಕೆಲಸ ಏನು ಕಳಿಸ್ತೀರಾ ಸರ್? ಟೋಟಲ್ ನಮಗೆ 10 ಸೀಮೆ ಸಿಗುತ್ತೆ ಸರ್. ನೀವು ನೋಡ್ತಿರ್ಬೋದು. ಮೊದಲನೇದು ಹಾಲು ಕಳಿಸ್ತೀವಿ, ಎರಡನೇದು ಸಗಣಿ ಬಸ ಕಳಿಸ್ತೀವಿ. ಅಷ್ಟೇ ಯಾಕೆ ಸರ್, ಸೀಮಲ್ ಹಿಂಗಡೆ ಅಲ್ಲಿ ಕಾಣಿಸಿದೆಯಲ್ಲ ಅದು ಕೊಯ್ಯ ಸಮೇತ ಕಳಿಸ್ಕೊಡ್ತೀವಿ. ಇದು ಆಕ್ಚುಲಿ ಚೆನ್ನಾಗಿದೆ. ಇಲ್ಲಿ ನೋಡಿರೋಳ ದನಿ ಶೆಡ್ ಇದಂಗ ಐತೆ. ಅದೇ ಸರ್ ನೀವು ತಿಳ್ಕೊಂಡಿರೋದು. ನಮ್ಮ ರೆಸಾರ್ಟ್ ಹೆಸರು ಹೇಳ್ರಿ. ಹಳ್ಳಿ ಮನೆ ರೆಸಾರ್ಟ್. ಹಳ್ಳಿ ಮನೆ ಫೀಲಿಂಗ್ ಬರಲಿ ಅಂತಾನೆ 10 ಸೀಮೆಸಸ್ ಹಾಕಿದ್ವಿ ಸರ್. ರೆಸಾರ್ಟ್ ಕಡಿಮೆ ಬಂಡವಾಳ ಹಾಕಿರ್ಬೋದು, 10 ಸೀಮೆಸ್ಗೆ 10 ಲಕ್ಷ ಬಂಡವಾಳ ಹಾಕಿದ್ವಿ ಸರ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ವಾಶ್ರೂಮ್ ಎಲ್ಲಿದೆ? ಅಯ್ಯೋ ಬನ್ನಿ ಸರ್, ನೋಡಿ ಸರ್, ಈ 5 ಎಕರೆ ಏನು ಕಾಣಿಸ್ತಿದೆ ಇದೆಲ್ಲ ನಮ್ದೇ ಸರ್. ಅಲ್ಲಾದ್ರೂ ಹೋಗಿ, ಅಲ್ಲಾದ್ರೂ ಹೋಗಿ, ಇಲ್ಲಾದ್ರೂ ಹೋಗಿ ಸರ್. ಬರೀ ಇಂಥದೆಯಾ? ರೆಸಾರ್ಟ್ ಏನೋ ಇಷ್ಟ ಆಯ್ತು, ತುಂಬಾ ಬಿಸ್ಲಿದೆ. ಹೌದು ಈಜಾಡಕ್ಕೆ ಸ್ವಿಮ್ಮಿಂಗ್ ಪೂಲ್ ಎಲ್ಲಿದೆ ಸರ್? ಸರ್, ಇಲ್ಲಿ ಜಸ್ಟ್ 800 ಮೀಟರ್ ಹೋದ್ರೆ ಸಾಕು ಸರ್. ಏನೋ ಕೇಳೋದಲ್ಲ ಸರ್, ಸ್ವಿಮ್ ಮಾಡಬೇಕು, ಸ್ವಿಮ್ಮಿಂಗ್ ಪೂಲ್ ಬೇಕಂತ. ನೀವು ಬರೀ ಸ್ವಿಮ್ಮಿಂಗ್ ಪೂಲ್ ಕೇಳಿದ್ರಿ. ನಾನು 2,500 ಜಾಸ್ತಿ ಎಕರೆ ಇದೆ ಸರ್. ಕೆರೆಗೆ ಕರ್ಕೊಂಡು ಎಷ್ಟು ಬೇಕಾ ಸ್ವಿಮ್ ಮಾಡಿ. ಅಲ್ಲಲ್ಲಲ್ಲಲ್ಲ 2,000 ಎಕರೆಗಿಂತ ಜಾಸ್ತಿ ಐತೆ ಅಂತಿರಲ್ಲ. ಇಲ್ಲಿ ಒಂದು ಬೋಟ್ ಇಲ್ಲ, ಒಂದು ತೆಪ್ಪ ಇಲ್ಲ ಸರ್. 2,000 ಎಕರೆನೇ ಜಾಸ್ತಿ ಸರ್. ಇವತ್ತು ಈ ದಡದಲ್ಲಿ ಬಿಟ್ಟಿದ್ದಾವೆ. ಇವತ್ತು ಈ ದಡದಿಂದ ಆ ದಡ ಅಲ್ಲಿ ಪಿಡಿಕೋಟೆ ಇದೆ ಸರ್, ಆ ಕಡೆ ಊರು ಹೊಸಕೋಟೆ ಅಂತ. ಆ ದಡಕ್ಕೆ ಹೋಗಿ ಈ ದಡಕ್ಕೆ ಬರಬೇಕಲ್ಲ. ಇವತ್ತೆಲ್ಲ ಆ ಕಡೆ ದಡದಲ್ಲಿ ಇರ್ತವೆ, ನಾಳೆ ರಿಟರ್ನ್ ಈ ಕಡೆ ದಡಕ್ಕೆ ಬರ್ತವೆ ಸರ್ ಅವು.